ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನೈಟ್ ಡಿನ್ನರ್ಗೆ ಇಲ್ಲಿ ತುಂಬ ಸಿಂಪಲ್ಲಾಗಿ ಇಲ್ಲಿ ಹೋಟೆಲ್ ಸ್ಟೈಲಲ್ಲಿ ದಾಲ್ ಕಿಚಡಿ ಮಾಡ್ತಾಯಿದ್ದೀವಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ, ಬಟ್ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಒಂಥರ ಕಂಫರ್ಟ್ ಫುಡ್ ಅಂತ ಹೇಳ್ಬೋದು. ಸೇಮ್ ಹೋಟೆಲ್ ಸ್ಟೈಲ್ ನೀವು ರೆಸ್ಟೋರೆಂಟ್ ಎಲ್ಲ ಹೇಗೆ ತಿಂತೀರೋ ಹಾಗೆ ಇರುತ್ತೆ. ಇದು ಎಲ್ಲ ಮಿಕ್ಸ್ ದಾಲ್ ಮಾಡಿ ಉಪಯೋಗಿಸ್ಕೊಂಡು ಮಾಡುವಂಥದ್ದು. ತುಂಬ ರುಚಿಯಾಗುತ್ತೆ. ಫಸ್ಟ್ ಟೈಮ್ ಮಾಡ್ತಿರೋದು. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದಂತೂ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥದ್ದು. ಇದು ಒನ್ ಪಾಟ್ ರೆಸಿಪಿ ಇದು. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒನ್ ಪಾಟ್ ರೆಸಿಪಿ ಆಗಿರೋದ್ರಿಂದ ಕುಕ್ಕರಲ್ಲೇ ಮಾಡಿಬಿಡ್ತಾಯಿದ್ದೀನಿ ನಾನು. ಸ್ವಲ್ಪ ಎಣ್ಣೆ, ತುಪ್ಪ ಎರಡು ಕಾದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದು ಸ್ವಲ್ಪ ಚಟ್ಪಟ ಆದಮೇಲೆ ನಾವೇನೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ಕೊಳ್ಳೋದು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ. ಬೆಳ್ಳುಳ್ಳಿ ಯೂಸ್ ಮಾಡದೇ ಇರೋರು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಸೊ ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮೊನ್ನೆ ಒಂದು ಹೋಟೆಲ್ಗೆ ಹೋಗಿದ್ವಿ, ಅಲ್ಲೇ ಇದನ್ನು ತೊಗೊಂಡ್ವಿ, ದಾಲ್ ಕಿಚಡಿ. ತುಂಬಾ ರುಚಿಯಾಗಿತ್ತು. ಸೊ ಅದಕ್ಕೆ ನಮ್ಮ ಯಜಮಾನ್ರು ಇವತ್ತು ಮಾಡು ಇದನ್ನು ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿ ಮಾಡ್ತಾಯಿದ್ದೀನಿ ನೈಟ್ಗೆ ಡಿನ್ನರ್ಗೆ. ಇದನ್ನು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇದಂತೂ ಎಷ್ಟು ಬೇಗ ಆಗಿಬಿಡುತ್ತೆ ಅಂತಂದರೆ ಒಂದು ಅರ್ಧ ಗಂಟೆಯಲ್ಲೇ ನಿಮಗೆ ಎಲ್ಲ ಮುಗಿದೋಗುತ್ತೆ. ಇದು ಅಷ್ಟು ರುಚಿಯಾಗಿರುತ್ತೆ, ಬಟ್ ತುಂಬಾ ರುಚಿಯಾಗಿರುತ್ತೆ. ಒನ್ ಪಾಟ್ ರೆಸಿಪಿ ಇದು. ಮತ್ತು ಅದಕ್ಕೇ ಟೊಮೆಟೊ ಹಾಕಿ, ಟೊಮೆಟೊನೂ ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ಮತ್ತು ಈ ದಾಲ್ ಕಿಚಡಿ ಸ್ವಲ್ಪ ನಾರ್ತ್ ಇಂಡಿಯಾ ಕಡೆ ಜಾಸ್ತಿ. ನಾವು ಹೇಗೆ ಪೊಂಗಲ್ಲು ಇಲ್ಲಿ ಹುಗ್ಗಿ ಅಂತ ಮಾಡ್ತೀವಲ್ಲ, ಸೇಮ್ ಅದೇ ಥರನೇ. ಬಟ್ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ನಾವೇನು ಹಾಕಲ್ಲ ಪೊಂಗಲ್ಗೆ, ಇದಕ್ಕೆ ಹಾಕ್ತೀವಿ ಅಷ್ಟೇ. ಬೇಕಾದ್ರೆ ತರಕಾರಿನೂ ಹಾಕ್ಕೋಬೋದು. ಮತ್ತು ಇದಕ್ಕೆ ಎಲ್ಲ ದಾಲು ಮಿಕ್ಸ್ ಮಾಡಿ ಅಕ್ಕಿ ಜೊತೆ ನಾನು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ, ಒಂದು ಅರ್ಧ ಗಂಟೆ. ಮತ್ತು ಇಲ್ಲಿ ಒಗ್ಗರಣೆಗೆ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಎರಡು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ತೊಗರಿಬೇಳೆ ಯೂಸ್ ಮಾಡ್ಕೊಂಡಿದ್ದೀನಿ. ತೊಗರಿಬೇಳೆ, ಮಸೂರು ದಾಲು ಮತ್ತು ಹೆಸರುಬೇಳೆ ಅಕ್ಕಿ ಜೊತೆ ಹಾಕಿ ಒಂದು ಅರ್ಧ ಗಂಟೆ ನೆನೆಸಕ್ಕೆ ಬಿಡ್ತಾಯಿದ್ದೀನಿ. ಸೊ ಇದೆಲ್ಲ ಫ್ರೈ ಆದಮೇಲೆ ಇವಾಗ ನಾವೀಗ ಅಕ್ಕಿ ಹಾಕ್ಕೊಂಡು, ಅಕ್ಕಿ ಬೇಳೆ ಎಲ್ಲ ಮುಂಚೆನೇ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ನಾವು ಹೇಗೆ ಪೊಂಗಲ್ ಮಾಡ್ತೀವಲ್ಲ ಸೇಮ್ ಅದೇ ಥರನೇ. ಬಟ್ ಪೊಂಗಲ್ಗೆ ನಾವು ಈರುಳ್ಳಿ ಇದೆಲ್ಲ ಏನು ಹಾಕ್ಕೊಳ್ಳೋಕೆ ಹೋಗಲ್ಲ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ. ಜಸ್ಟ್ ಅದಕ್ಕೆ ಮೆಣಸು ಹಾಕ್ತೀವಿ, ಇದಕ್ಕೆ ಮೆಣಸು ಸಹ ಏನೂ ಹಾಕಲ್ಲ. ಇದನ್ನು ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು, ಬೇಕಾದ್ರೆ ಅರಿಶಿನ ನೋಡ್ಕೊಂಡು ಹಾಕ್ಕೋಬೋದು. ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಆಮೇಲೆ ನೀರು ಹಾಕಿ ಒಂದು 3 ವಿಸಿಲ್ ಕೂಗಿಸಿದ್ರೆ ಆಯಿತು. ಒಂದು ಅರ್ಧ ಗಂಟೆಲಂತೂ ನಿಮಗೆ ದಾಲ್ ಕಿಚಡಿ ರೆಡಿನೇ ಆಗಿಬಿಡುತ್ತೆ. ಸೊ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಇದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಮಾಡ್ತಿರೋದು ಫಸ್ಟ್ ಟೈಮ್ ಇದು, ಯಾವತ್ತೂ ಮಾಡಿಲ್ಲ ದಾಲ್ ಕಿಚಡಿ ನಾನು. ಬಟ್ ನೈಟ್ಗೆ ಒಂಥರ ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು. ಲೈಟಾಗೂ ಇರುತ್ತೆ ಇದು, ತುಂಬ ಹೆವಿ ಅನಿಸಲ್ಲ. ಮತ್ತು ಇದಕ್ಕೆ ಸ್ವಲ್ಪ ನೀರು, ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 2ರಿಂದ 3 ವಿಸಿಲ್ ಕೂಗಿಸಿದ್ರೆ ನಿಮಗೆ ಒಳ್ಳೆ ದಾಲ್ ಕಿಚಡಿ ಸೊ ರೆಡಿ ವಿತ್ ರಾಯ್ತ. ಇದಕ್ಕೆ ರಾಯ್ತ ಇಲ್ಲ ಪಾಪಡ್ ಏನು ಬೇಕಾದರೂ ಹಾಕ್ಬೋದು, ಬಟ್ ರಾಯ್ತ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ರೆಸ್ಟೋರೆಂಟಲ್ಲಿ, ಹೋಟ್ಲಲ್ಲಿಲ್ಲ ನಿಮಗೆ ರಾಯ್ತಾನೇ ಕೊಡೋದು. ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇಲ್ಲಿ ರಾಯ್ತನೂ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಡೆ ಕುಕ್ಕರು ಕೂಲಾಗಿದೆ. ಇದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ನಾವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ನೀರು ಹಾಕ್ಕೊಂಡು ಮಾಡ್ಕೋಬೋದು. ಬೇಕಾದ್ರೆ ಇನ್ಮೇಲೆ ಉಪ್ಪು, ಖಾರ ಏನಾದ್ರು ಕಡಿಮೆ ಆಗಿದ್ರೆ ಬೇಕಾದ್ರೆ ಹಾಕ್ಕೋಬೋದು. ಯಾಕೆಂದರೆ ಇದಕ್ಕೆ ಮೆಣಸು ಹಾಕಿಲ್ಲ ಅಲ್ಲ ನಾವು. ಸೊ ಚಿಲ್ಲಿ ಪೌಡ್ರೆ ಇದಕ್ಕೆ ಸ್ವಲ್ಪ ಕಲರ್ ಕೊಡೋದು. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇತ್ತು ನಿಮಗಂತೂ ಇದು. ಇದಕ್ಕೆ ಪಾಪಡು ಮತ್ತು ಸುಟ್ಕೊಂಡಿದ್ದೆ. ಸೊ ಇದಾದಮೇಲೆ ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಸೊ ಈರುಳ್ಳಿ, ಟೊಮೆಟೊ ರಾಯ್ತ ಜೊತೆ ನಿಮಗೆ ಸರ್ವ್ ಮಾಡಿದ್ರೆ ಸೊ ಒಳ್ಳೆ ಸಖತ್ತಾಗಿರೋ ದಾಲ್ ಕಿಚಡಿ ಹೋಟೆಲ್ ಸ್ಟೈಲಲ್ಲಿ ನಿಮಗೆ ರೆಡಿ ಆಗುತ್ತೆ. ಈ ರೆಸಿಪಿ ಏನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ. ನೀವು ಎಲ್ಲರೂ ಒಂದು ಸತಿ ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.